ಸರ್, ಈಗ ಸಿದ್ದರಾಮಯ್ಯರ ವರ್ಚಸ್ಸು ನಿಮಗೆ ಗೊತ್ತಿದೆ, ಡಿ ಕೆ ಶಿವಕುಮಾರ್ ಅವರ ವರ್ಚಸ್ಸು ನಿಮಗೆ ಗೊತ್ತಿದೆ. ಇಬ್ಬರ ವ್ಯಕ್ತಿತ್ವಕ್ಕೂ ಎರಡು ತರಹದ ಮಾರ್ಕ್ ಕೊಡೋರು ನೀವು. ಮಾರ್ಕ್ಸನ್ನು ನೀವು ಎರಡು ಥರ ಕೊಡ್ತೀರಿ. ಡಿ ಕೆಗೆ ಇಷ್ಟು ಮಾರ್ಕ್ ಕಂಡ್ರಯ್ಯ, ಸಿದ್ದರಾಮಯ್ಯರಿಗೆ ಇಷ್ಟೇ ಅಂತ. ಈಗ ಡಿ ಕೆ ಅವರ ಏನು ಇದು ರೂಲ್ ಸ್ಟಾರ್ಟ್ ಆಗಿದೆ ಸರ್. ಮುಂದಕ್ಕೆ ಜನ ಡಿ ಕೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ, ಸಿದ್ದರಾಮಯ್ಯನವರು ಒಂದು ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ವ್ಯಕ್ತಿತ್ವದವರು, ಡಿ ಕೆ ಅವರು ಕೂಡ ಹಾಗೇನಾ, ಅಥವಾ ಅವರು ಸ್ವಲ್ಪ ಬಲಪಂಥೀಯ ಅಂದರೆ ಬಿ ಜೆ ಪಿ ಪ್ರೇರಿತವಾದಂಥ ವಾದಕ್ಕೆ ಅವರೇನಾದರೂ ಶರಣಾಗತಿ ಆಗಬಹುದಾ ಅಂತ? ಇಲ್ಲ, ಸಿದ್ದರಾಮಯ್ಯ ಅವರು ಆ್ಯಸ್ ಎ ಪರ್ಸನ್ನು ನನಗಿಷ್ಟ. ಆ್ಯಸ್ ಎ ಪಾರ್ಟಿ, ಆ್ಯಸ್ ಎ ಚೀಫ್ ಮಿನಿಸ್ಟರು ಕಳೆದ 3 ವರ್ಷದ ಆಡಳಿತವನ್ನು ನಾನು ಇಷ್ಟಪಟ್ಟಿಲ್ಲ. ಯಾಕೆಂದರೆ ಯಾವ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವೆಲ್ಲ ಬಿ ಜೆ ಪಿನ ಎಕ್ಸ್ಪೋಸ್ ಮಾಡಿದ್ವೋ ಅದನ್ನೇ ಇಟ್ಕೊಂಡು ನಾವು ಭ್ರಷ್ಟಾಚಾರನ ವಿರೋಧ ಮಾಡ್ತೀವಿ ಅಂತ ಹೇಳ್ಕೊಂಡು ಬಂದು ಕಳೆದ 3 ವರ್ಷದಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಇಟ್ ಹ್ಯಾಸ್ ದೇ ಹ್ಯಾವ್ ಸೆಟ್ ದೇರ್ ಓನ್ ಎಕ್ಸಾಂಪಲ್ಸು. ಅವರೇ ಉದಾಹರಣೆಗಳನ್ನು ಸೆಟ್ ಮಾಡಿದ್ದಾರೆ. ಕಮಿಂಗ್ ಟು ಕಂಪ್ಯಾರಿಟಿವ್ ಅಂತಂದ್ರೆ, ಸಿದ್ದರಾಮಯ್ಯನವ್ರಿಗೆ ಒಂದು ರಾಜಕೀಯವಾಗಿ ಒಂದು ಗತ್ತಿತ್ತು. ಆ ಒಂದು ಕ್ಯಾಬಿನೆಟನ್ನು, ಪಕ್ಷವನ್ನು ಒಂದು ಗತ್ತಲ್ಲಿ ಮೇಂಟೈನ್ ಮಾಡೋ ಒಂದು ಐ ಥಿಂಕ್ ಒಂದು ಪರ್ಸ್ನಾಲಿಟಿ ಇತ್ತು. ಬಟ್ ನನಗೆ ಆ ಪರ್ಸ್ನಾಲಿಟಿ ಡಿ ಕೆ ಶಿವಕುಮಾರಲ್ಲಿ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ, 3rd ಇಫ್ ಐ ಆಮ್ ನಾಟ್ ರಾಂಗ್ ಅವ್ರು ಸಿ ಎಮ್ ಆಗ್ತಾರೆ, 5th ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಬಿಸಾಕ್ತಾರೆ. ರಾಜೀನಾಮೆ ಕೊಟ್ಟಿದ್ದಲ್ಲ, ನಾನು ಹೇಳಿದ್ದು ಬಿಸಾಕಿದ್ದು. ಅಂದರೆ ಐ ಡೋಂಟ್ ಕೇರ್, ಸಿ ಎಮ್ ನೀನಾದ್ರು ಕೇರ್ ಮಾಡಲ್ಲ, ಪಕ್ಷಕ್ಕೂ ಕೇರ್ ಮಾಡಲ್ಲ ಅಂತೇಳಿ ರಾಜೀನಾಮೆ ಬಿಸಾಕಿ ಯಾವುದೋ ಅಜ್ಞಾತ ಸ್ಥಳದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಈಸ್ ನಾಟ್ ಆಕ್ಸೆಸಿಬಲ್ ಟು ಮೀಡಿಯಾ. ರಾತ್ರಿ 11 ಗಂಟೆಯಲ್ಲಿ ಮಾಧ್ಯಮದವರು ಮನೆ ಮುಂದೆ ಮೈಕ್ ಇಟ್ಕೊಂಡು ವಾಪಸ್ ಬಂದಾಗ ಕೇಳಿದಂಥದ್ದು. ಸೊ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಮೇಲೆ ಇಟ್ಟಂಥ ಗ್ರಿಪ್ ಬೇರೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಗ್ರಿಪ್ ಇಲ್ಲ. ಮೋಸ್ಟ್ಲಿ ಈಗ KPCC ಅಧ್ಯಕ್ಷರಾಗಿ ಪಕ್ಷವನ್ನು ಹಣಕಾಸಿನಲ್ಲಿ ಸಂಘಟನೆ ಮಾಡೋದು, ಡೊನೇಷನ್ಸ್ ತಗೊಳೋದು, ಆ ರೀತಿ ಏನಾದರೂ ಐ ಥಿಂಕ್ ಈಸ್ ಗುಡ್ ಇನ್ ದ್ಯಾಟ್. ಅಷ್ಟು ಬಿಟ್ಟರೆ ಸಂಘಟನೆನೆಲ್ಲ ಐ ಆಮ್ ಶ್ಯೂರ್ ಇದು ಐ ಥಿಂಕ್ ತುಂಬ ದಿವಸ ಇರುವಂಥ ಸರ್ಕಾರ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಫ್ರ್ಯಾಂಕ್ ವಿತ್ ಯು. ಇನ್ನು ಡಿ ಕೆ ಬಗ್ಗೆ ಒಂದು ಪ್ರಶ್ನೆಯನ್ನು ಕೇಳಿ ಅದಾದ ನಂತರ ಯಂಗ್ಸ್ಟರ್ ಪಾರ್ಟಿ ಬಗ್ಗೆ ಕೇಳ್ತೀನಿ ಸರ್. ಈಗ ಡಿ ಕೆ ಶಿವಕುಮಾರ್ ಒಬ್ಬ ಒಕ್ಕಲಿಗ ನಾಯಕ, ಲಾಯರ್ ಜಗದೀಶ್ ಕೂಡ ಒಬ್ಬ ಒಕ್ಕಲಿಗ ಸಮುದಾಯದವರೇ. ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರನ್ನು ಕುಮಾರಸ್ವಾಮಿಯಂತೆ ಸ್ವೀಕಾರ ಮಾಡಬಹುದಾ ಸರ್? ಸರ್, ನನಗೇನು ಸರ್ ನನಗೆ ಆ ಥರ ಏನು ಒಕ್ಕಲಿಗರು ಇಂಥ ಒಂದು ನಾಯಕನಿಗೆ ಏನೋ ಐ ಥಿಂಕ್ ಸೀಮಿತವಾಗಿದ್ದಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಕಾರಣ ಯಾಕೆ ಅಂತಂದರೆ 2019ರಲ್ಲಿ ನಾನೊಂದು ಬೆಂಗಳೂರು MP ಚುನಾವಣೆಗೆ ನಿಂತ್ಕೊಂಡೆ. ಸದಾನಂದ ಗೌಡರು ಗೆದ್ದರು, ಕೃಷ್ಣ ಬೈರೇಗೌಡ 2ನೇ ಪ್ಲೇಸು, 3ನೇ ಪ್ಲೇಸು ನಮಗೆ ಕೊಟ್ಟರು. ಐ ಡೋಂಟ್ ಥಿಂಕ್ ಸೊ ನಾನು ಬಿಕಾಸ್ ಒಕ್ಕಲಿಗ ಅಂತ ಅಲ್ಲಿ ಓಟ್ ಕೊಟ್ಟರು ಅಂತ ನನಗಂತ ಅನಿಸಲ್ಲ. ಆ್ಯಂಡ್ ಕಮಿಂಗ್ ಇವರಿಬ್ಬರು ಲಟಿಪಿಟಿ ಏನಿದೆ, ಈ ಕುಮಾರಸ್ವಾಮಿ ಲಟಿಪಿಟಿ ಅಥವಾ ಡಿ ಕೆ ಶಿವಕುಮಾರ್ ಲಟಿಪಿಟಿ ಏನಿದೆ, ಇದು ಇವರ ಸ್ಥಾನಗಳನ್ನ ಭದ್ರಪಡಿಸ್ಕೊಳಕ್ಕೆ ಹೊರತು, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಅಬೌಟ್ ಬಿಡದಿನಲ್ಲಿ ಟೌನ್ಶಿಪ್ಪನ್ನು ಮಾಡೋ ವಿಚಾರ ಆಗಿರ್ಬೋದು, ವಿರೋಧ ಮಾಡೋ ವಿಚಾರ ಆಗಿರ್ಬೋದು. ಈ ಮಾಡೋ ವಿಚಾರದಲ್ಲಿ ನಾವು ಸರ್ಕಾರ ಮಾಡೇ ಮಾಡ್ತೀವಿ. ಬೆಂಗಳೂರಿನೆಲ್ಲ ಚಿಂದಿ ಬರ್ಸಾಕಿ, ಕಸ ತುಂಬಿಸಾಕಿ, ಕುಡಿಯೋಕ್ಕೆ ನೀರಿಲ್ಲ. ದೇರ್ ಇಸ್ ನೋ ಅಬ್ಸಲ್ಯೂಟ್ಲಿ ಗ್ರೇಟರ್ ಬೆಂಗಳೂರು ಅಂತ ಬರೀ ಬುಕ್ಕಲ್ಲಿದೆ ಹೊರತು ಗಬ್ಬೆ ಬರ್ಸಾಕ್ಬಿಟ್ಟಿದೆ. ಗಬ್ಬು ನಾತ ಹೊಡಿಯುವಂಥ ಬೆಂಗಳೂರು ಮಾಡಿ ಈಗ ಅಲ್ಲಿರುವಂಥ ಹಸಿರನ್ನು ಕೂಡ ನೀವು ಕಿತ್ಕೊಂತೀರಾ ಅಂತಂದರೆ, ಒಬ್ಬ ಒಕ್ಕಲಿಗ ಅದನ್ನು ಕಬ್ಜಾ ಮಾಡೋಕೆ ಹೋಗ್ತಾನೆ ಸರ್ಕಾರದ ಪವರ್ ಇಟ್ಕೊಂಡು, ಇನ್ನೊಬ್ಬ ಒಕ್ಕಲಿಗ ಹೇಳ್ತಾನೆ ನಾನು ಇದನ್ನು ವಿರೋಧಿ ಮಾಡ್ತಾನೆ ಅಂತ. ಇಬ್ಬರೂ ಕೂಡ ರೈತರನ್ನ ಉಳಿಸಲ್ಲ, ಇಬ್ಬರೂ ಕೂಡ ಒಕ್ಕಲಿಗರ ನಾಯಕ ಅಂತ ನನಗಂತೂ ಅನಿಸಲ್ಲ. ಅವ್ರು ಹೇಳ್ಕೊಬೋದು ಅಷ್ಟೇ. ಆಮೇಲೆ ಒಕ್ಕಲಿಗರಿಗೂ ಅಷ್ಟೇ ವಿಧಿ ಇಲ್ಲ, ದೇರ್ ಇಸ್ ನೋ ಅದರ್ ಆಪ್ಷನ್. ಸೊ ಹಂಗಾಗಿ ಅವರು ಹೇಳ್ಕೊಳ್ಬೋದು. ಅದರ್ವೈಸ್ ನಾನು ಒಕ್ಕಲಿಗ ಅನ್ನೋದಕ್ಕಿಂತ ಕರ್ನಾಟಕದಲ್ಲಿ ಒಂದು ಬಡವರು ಸಾಮಾನ್ಯರ ಒಂದು ವರ್ಗ ಇದೆ, ಅದೊಂದು ಜಾತಿ ಅಂತ ನಾನು ತಿಳಿದ ಮಟ್ಟಿಗೆ. ಅದು ಆ ವರ್ಗದಲ್ಲಿ ಎಲ್ಲ ಜಾತಿ ಧರ್ಮದವರು ಇದ್ದಾರೆ. ನಾನು ಆ ವರ್ಗಕ್ಕೆ ಸೇರಿದ್ರು. ವಿಜಯ್ ಹೇಳ್ತಾರಲ್ಲ, ನಿಮ್ಮಲ್ಲಿ ನಾನೊಬ್ಬ ಅಂತ. ಸಾಮಾನ್ಯ ಜನರಲ್ಲಿ, ಬಡವರಲ್ಲಿ, ಧ್ವನಿಗಿಲ್ದವರಲ್ಲಿ ನಾನು ಕೂಡ ಒಬ್ಬ. ಆ್ಯಸ್ ಎ ಪೊಲಿಟಿಷಿಯನ್ ಇವತ್ತು ನನ್ನ ಒಂದು ಅಜೆಂಡಾ ಏನು ಅಂತಂದರೆ, ನಿಮ್ಮಲ್ಲಿ ನಾನೊಬ್ಬ ಅಂತ ಹೇಳುವಂಥ ವಿಚಾರನೇ ಬಿಟ್ಟರೆ ಐ ಡೋಂಟ್ ಥಿಂಕ್ ಸೊ. ಇಬ್ಬರೂ ಕೂಡ ಸರ್ ಅಧಿಕಾರಕ್ಕೋಸ್ಕರ, ಕುಮಾರಸ್ವಾಮಿ ಈ ಟೈಮಲ್ಲೂ ಹೇಳ್ತಾರೆ ಐ ವಾಂಟ್ ಟು ಬಿಕಮ್ ಎ CM, ನೆಕ್ಸ್ಟ್ CM ನಾನೇ ಅಂತ. ಅಧಿಕಾರಕ್ಕೆ ಬಿಟ್ಟರೆ ಸಮುದಾಯಕ್ಕೆ ಏನು ಮಾಡಿದ್ದಾರೆ ನಮಗಂತೂ ಗೊತ್ತಿಲ್ಲ. ರಾಜ್ಯ ಒಕ್ಕಲಿಗರ ಸಂಘ ಇದೆ, ಯಾವ ನಮ್ಮ ಬಡ ಒಕ್ಕಲಿಗರ ಸಮುದಾಯಕ್ಕೆ ಒಂದು ಫ್ರೀ ಸೀಟ್ ಕೊಡಲ್ಲ, ಒಂದು 50% ಡಿಸ್ಕೌಂಟಲ್ಲಿ ₹1 ಕೊಡಲ್ಲ. ನಮ್ಮ ಒಕ್ಕಲಿಗರ ಮಠ ಇದೆ, 2 ಲಕ್ಷ ಸ್ಟೂಡೆಂಟ್ಸ್ ಇದ್ದಾರೆ, 500 ಇನ್ಸ್ಟಿಟ್ಯೂಷನ್ ಇದೆ. ನಮ್ಮ ಬಡ ಒಕ್ಕಲಿಗರಿಗೆ ಏನೂ ಕೂಡ ಮಠದಿಂದನೂ ಏನಿಲ್ಲ. ಈ ಒಕ್ಕಲಿಗರ ಮಠ ಇದೆ, ಒಕ್ಕಲಿಗರ ಸಂಘ ಇದೆ, ಒಕ್ಕಲಿಗರ ಲೀಡ್ರವೆ. ನನ್ನ ತಿಳ್ದಂಗೆ ಒಕ್ಕಲಿಗರೇ ಹೇಳ್ಬೇಕು ಏನಾರ ಮಾಡಿದರೆ ನನಗೆ ಗೊತ್ತಿಲ್ಲ. ನಾನೊಬ್ಬ ಒಕ್ಕಲಿಗ, ಅದನ್ನು ಹೇಳ್ತಾ ಇದ್ದೀನಿ, ಬೇರೆಯವ್ರು ಹೇಳೋದು ತಪ್ಪಾಗುತ್ತೆ.